ಆದ್ರೆ ಶಿವಾಜಿ ಮಹಾರಾಜ್ ಎಲ್ಲಿದ್ದಾರೆ? ಕೋಟೆ ಬಿಟ್ಟು ಹೋಗ್ತಿದ್ದಾರೆ. ಅವರನ್ನ ಮತ್ತೊಮ್ಮೆ ಹಿಡಿಬೇಕು ಅಂತ ಅವರ ಹಿಂದೆ ಅಟ್ಟಲ್ಲ, ಅವರ ಹಿಂದೆ ನಟ್ಟಿಸ್ಕೊಂಡು ಹೋಗ್ತಾರೆ. ಅಲ್ಲಿದ್ದಂತ ಶಿವಾಜಿ ಮಹಾರಾಜ ಸೇನೆಯಲ್ಲಿದ್ದಂತ ಒಬ್ಬ ಬಾಜಿ ಪ್ರಭು ದೇಶಪಾಂಡೆ ಶಿವಾಜಿ ಮಹಾರಾಜಿಗೆ ಉತ್ತರ ಕೊಡ್ತಾರೆ, 600 ಜನ ಹಿಂದೂ ವೀರರಿದ್ದೀವಿ, ಎದುರಿಗೆ 12,000 ಜನರ ಮೊಘಲರ ಸೇನೆ ಇದೆ, ನನಗೆ 600 ಜನ ಬೇಕಾಗಿಲ್ಲ, 300 ಜನ ಹಿಂದೂ ವೀರರನ್ನ ನನ್ನ ಜೊತೆ ಬಿಟ್ಟು ಹೋಗಿ ನೀವು ವಿಶಾಲ್ಗಢವನ್ನ ತಲುಪಿ. ಮಹಾರಾಜರು ವಿಶಾಲ್ಗಢ ತಲುಪಿದ ಕೂಡಲೇ 3 ತೋಪುಗಳನ್ನ ಆರಿಸಿ, ಆ 3 ತೋಪುಗಳ ಸದ್ದನ ಕೇಳಿದ ಕೂಡಲೇ ಶಿವಾಜಿ ಮಹಾರಾಜರು ಭದ್ರವಾಗಿ ವಿಶಾಲ್ಗಢಕ್ಕೆ ತಲುಪಿದ್ದಾರೆ ಅನ್ನೋ ವಿಷಯ ನಮಗೆ ತಲುಪುತ್ತೆ. ಅಲ್ಲಿವರೆಗೂ 300 ಜನ ಹಿಂದೂ ವೀರರು ನನ್ನ ಜೊತೆ ಇಲ್ಲಿ ನಿಂತು ಹೋರಾಡ್ತೀವಿ, ನಾವಿವರನ್ನ ಮುಂದೆ ಹೋಗ್ಲಿಕ್ಕೆ ಒಂದ್ ಹೆಜ್ಜೆ ಬಿಟ್ಕೊಡೋದಿಲ್ಲ ಅಂತ ಬಾಜಿಪ್ರಭು ದೇಶಪಾಂಡೆ ಅವರು ನಿರ್ಧಾರ ಮಾಡಿ ಶಿವಾಜಿ ಮಹಾರಾಜನ ವಿಶಾಲ್ಗಢಕ್ಕೆ ಕಳಿಸಿಕೊಡ್ತಾರೆ. ಅಲ್ಲಿ ಬಾಜಿಪ್ರಭು ದೇಶಪಾಂಡೆ 300 ಜನ ಹಿಂದೂ ವೀರರೊಂದಿಗೆ ನಿಂತಿದ್ದಾರೆ. ಎದುರಿಂದ 12,000 ಜನರ ಮೊಘಲರ ಸೇನೆ ಬರ್ತಿದೆ. ಎರಡೂ ಕೈಲಿ ಬಾಜಿಪ್ರಭು ದೇಶಪಾಂಡೆ ಅವರು ಖಡ್ಗವನ್ನು ಇಟ್ಟು ಹೋರಾಟ ಮಾಡ್ತಿರ್ತಾರೆ. ಜೀವನದ ಒಂದೇ ಒಂದು ದಿನ ಬಾಜಿಪ್ರಭು ದೇಶಪಾಂಡೆ ಕವಚವನ್ನ ಧರಿಸಿರಲಿಲ್ಲ. ಸಾಮಾನ್ಯ ಎಲ್ಲರ ಕೈನಲ್ಲಿ, ವೀರರ ಕೈಲಿ ಒಂದು ಕೈಲಿ ಕವಚ, ಮತ್ತೊಂದು ಕೈಲಿ ಖಡ್ಗವನ್ನಿಟ್ಟು ಹೋರಾಟ ಮಾಡ್ತಾರೆ. ಬಾಜಿಪ್ರಭು ದೇಶಪಾಂಡೆ 2 ಕೈಲಿ ಖಡ್ಗ ಹಿಡಿತಿದ್ರು. ಯಾಕಂದ್ರೆ ಬಾಜಿಪ್ರಭು ದೇಶಪಾಂಡೆ ಅವರ ಮಾತು, ಬಾಜಿಪ್ರಭು ದೇಶಪಾಂಡೆ ಖಡ್ಗದ ಹಿರಿತವನ್ನ ಮೀರಿ ಬರುವಷ್ಟು ಸಾಮರ್ಥ್ಯ